ಯಲ್ಲಿ ವಿಷದ ಬಾಟಲಿ ಹಿಡಿದು ವಿಧಾನಸೌಧ ಮುಂದೆ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳುವ ಎಚ್ಚರಿಕೆ. ಇದು ಬೀದರ್ ಅನ್ನದಾತರ ಆಕ್ರೋಶದ ನುಡಿ. ದಶಕಗಳಿಂದ ಪರಿಹಾರಕ್ಕೆ ಕಾಯ್ತಾ ಇರುವಂತಹ ಕಾರಂಜ ರೈತರ ಕೆಂಗಣ್ಣಿಗೆ ಸರ್ಕಾರ ಗುರಿಯಾಗಿದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಬೇಕೇ ಬೇಕು, ಕಾಲಮಿತಿಯಲ್ಲಿ ಪರಿಹಾರ ಕುಡಿ ಈವರೆಗೆ ಹೋರಾಟ. ಕೋಗಿಲೆ ಅಕ್ರಮ ನಿವಾಸಿಗಳಿಗೆ ಮನೆ, ಬೀದರ್ ರೈತರ ಕೆಂಗಣ್ಣು. ಕಾರಂಜ ಸಂತ್ರಸ್ತರ ಆಕ್ರೋಶ, ಸಾಮೂಹಿಕ ಆತ್ಮಹತ್ಯೆ ಎಚ್ಚರಿಕೆ. ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ. ಇದು ಗಡಿನಾಡು ಬೀದರ್ ಜಿಲ್ಲೆಯ ಕಾರಂಜ ಜಲಾಶಯದ ಸಂತ್ರಸ್ತರ ಆಕ್ರೋಶದ ಕಟ್ಟೆ ಹೊಡೆದ ಕ್ಷಣ. ಸುಮಾರು 14,500 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನ ಜಲಾಶಯಕ್ಕಾಗಿ ತ್ಯಾಗ ಮಾಡಿದ ಈ ರೈತರು ಇಂದು ಬೀದಿಗೆ ಬಂದು ನಿಂತಿದ್ದಾರೆ. ಇಡೀ ಜಿಲ್ಲೆಯ ಬಾಯಾರಿಕೆ ನೀಗಿಸುವಂತ ಈ ಜಲಾಶಯಕ್ಕಾಗಿ ಭೂಮಿ ಕೊಟ್ಟಂತ ರೈತರಿಗೆ ಸರ್ಕಾರ ನೀಡಿದ್ದು ಎಕರೆಗೆ ಕೇವಲ 5,000 ರೂಪಾಯಿ. ಈ ಅಲ್ಪ ಮೊತ್ತದ ಪರಿಹಾರದ ವಿರುದ್ಧ ನ್ಯಾಯಾಲಯದ ಮೊರೆ ಹೋದ ಕೆಲ ರೈತರಿಗೆ ಹೆಚ್ಚಿನ ಪರಿಹಾರ ಸಿಕ್ಕಿದೆ. ಅದೇ ಮಾದರಿಯಲ್ಲಿ ನಮಗೂ ಪರಿಹಾರ ನೀಡಿ ಅಂತ ವರ್ಷಗಳಿಂದ ಹೋರಾಡ್ತಾ ಇದ್ದರೂ ಸರ್ಕಾರ ಮಾತ್ರ ಕಣ್ಮುಚ್ಚಿ ಕುಳಿತಿದೆ. ಬೇಕೇ ಬೇಕು, ಕಾಲಮಿತಿಯಲ್ಲಿ ಪರಿಹಾರ ಕುಡಿ. ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ. ಒಂದೆಡೆ ದಶಕಗಳಿಂದ ಭೂಮಿ ಕಳೆದುಕೊಂಡು ನ್ಯಾಯಕ್ಕಾಗಿ ಅಲಿತಾ ಇರುವಂತಹ ಈ ರೈತರನ್ನ ಸರ್ಕಾರ ಮರೆತಿದೆ. ಆದರೆ ಇನ್ನೊಂದೆಡೆ ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ನೆಲೆಸಿರುವಂತಹ ನೂರಾರು ಕುಟುಂಬಗಳಿಗೆ ರಾಜಕೀಯ ಒತ್ತಡಕ್ಕೆ ಮಣಿದು ಹೈಟೆಕ್ ಮನೆಗಳನ್ನು ನೀಡಲು ಸರ್ಕಾರ ಮುಂದಾಗಿದೆ. ಸರ್ಕಾರದ ಈ ದ್ವಂದ್ವ ನೀತಿಯೇ ಈಗ ಕಾರಂಜ ರೈತರನ್ನ ರೊಚ್ಚಿಗೆಬ್ಬಿಸಿದೆ. ನಾವು ಕನ್ನಡಿಗರು, ನಿಮ್ಮ ರಾಜ್ಯದವರು, ಮೊದಲು ನಮಗೆ ನ್ಯಾಯ ಕೊಡಿ, ಆಮೇಲೆ ಕೇರಳ ಸರ್ಕಾರದ ಒತ್ತಡಕ್ಕೋ ಅಥವಾ ರಾಜಕೀಯ ಪ್ರೇರಿತವಾಗಿಯೋ ಬೇರೆಯವರಿಗೆ ಮನೆ ಕೊಡಿ ಅಂತ ಸಂತ್ರಸ್ತರು ಖಡಕ್ ಆಗಿ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರದಾಗ ಇಲ್ಲಿಗೆಲ್ಲ ಮನೆ ಕೊಡ್ಲತ್ತೀರಿ, ನಮ್ಗೆಲ್ಲ ಭೂಮಿ ಕಳ್ಕೊಂಡಿದ್ದಾರೆ. ಈಗ ನೀವು ದುಡ್ಡು ಬಿ ಕೊಡ್ಲತ್ತಿಲ್ಲ, ನಮ್ ಭೂಮಿ ನಮಗ್ ಬಿಡ್ಲತ್ತಿಲ್ಲ. ನಾವು ಹ್ಯಾಂಗ್ ಬದುಕಬೇಕು? ನಾವ್ ದೇಶದ ಮೇಲೆ ನಮ್ಗ್ ನ್ಯಾಯ ಕೊಡ್ರಿ ಸಾಬ್ರ. ಅಂದ್ರೆ ಸತ್ ಹೋಗ್ತಾವ್ ನೋಡ್ರಿ, ಹೊಸ ಮಂದಿನ ಹೆಸರ ಮ್ಯಾಲ ನಾವ್ ಬರ್ದಿಟ್ಟು ನಾವ್ ಸತ್ ಹೋಯ್ತಾವ್ ನೋಡ್ರಿ. ನಾವ್ ರೋಡಿಗೆ ಓಡಾಡ್ತೇವೆ ಸದ್ದ. ಯಾವಾಗ ಸಾಯ್ತಾವ್ ಖೂನ ಆಗಲ್ಲ ಅಂತ ತಿಳ್ಕೊರಿ ನೀವು. ಈಗಾಗಲೇ ಸರ್ಕಾರದ ವಿರುದ್ಧ ಸಿಡಿದೆದ್ದಿರುವ ಅನ್ನದಾತರು ರಿಪಬ್ಲಿಕ್ ಕನ್ನಡದ ಮೂಲಕ ಸರ್ಕಾರಕ್ಕೆ ಅಂತಿಮ ಎಚ್ಚರಿಕೆ ನೀಡಿದ್ದಾರೆ. ಕೂಡಲೇ ಕಾರಂಜ ಸಂತ್ರಸ್ತರಿಗೆ ನ್ಯಾಯಯುತವಾಗಿ ಭೂ ಪರಿಹಾರ ಘೋಷಣೆ ಮಾಡದಿದ್ರೆ ಬೆಂಗಳೂರಿನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ರೈತರು ಪಟ್ಟು ಹಿಡಿದಿದ್ದಾರೆ. ಮೊದಲು ನಮಗ್ ಪರಿಗಣನೆ ಮಾಡಬೇಕಂದ್ರೆ ಬಂಗಾರ ಅಂತ ಭೂಮಿಯಿಂದ ನಾವು ಕೊಟ್ಟಿದ್ದೆವು. 14,500 ಎಕರೆ ಜಮೀನು ನಮ್ಮದು ಹೋಗ್ಯದ, ಜಲಾಶಯದಲ್ಲಿ ಹೋಗ್ಯದ. ಮೊದಲು ನಮ್ ಪರಿಗಣನೆ ಮಾಡಬೇಕು. ಆಮೇಲೆ ನಿಮ್ಮಲ್ಲಿ ದುಡ್ಡಿದ್ರೆ ಅವ್ರಿಗೆ ಏನು ಮಾಡಿ ನಮ್ಗೆ ಅದ್ರ ಬಗ್ಗೆ ನಾವು ಬೇಡ ಅಂತ ಇಲ್ಲ. ನಮ್ಮ ಮೊದಲು ಮಾಡಬೇಕು. ಫಸ್ಟ್ ಪ್ರಿಫರೆನ್ಸ್ ನಮಗೆ ಕೊಡಬೇಕಂತ ನಮ್ಮ ಒತ್ತಾಯ ಇದೆ. ಜಿಲ್ಲೆಯ ಜನರ ಬಾಯಾರಿಕೆ ನೀಗಿಸಲು ಸಾವಿರಾರು ಎಕರೆ ಕೃಷಿ ಭೂಮಿಯನ್ನ ರೈತರು ತ್ಯಾಗ ಮಾಡಿದ್ರು. ಅಂದು ಅರೆಬರೆ ಪರಿಹಾರ ನೀಡಿ ರೈತರಿಂದ ಕೈ ತೊಳಿಸಿಕೊಂಡಿದ್ದ ಸರ್ಕಾರ ಇಂದು ಅವರ ಬದುಕಿನ ಬಗ್ಗೆ ಕಿಂಚಿತ್ತೂ ತಲೆಕೆಡಿಸಿಕೊಳ್ತಿಲ್ಲ. ಫಲವತ್ತಾದ ಭೂಮಿಯಲ್ಲಿ ಚಿನ್ನ ಬೆಳೀತಾ ಇದ್ದ ರೈತರು ಇಂದು ಅದೇ ಜಲಾಶಯದ ದಡದಲ್ಲಿ ನಿಂತು ತಮ್ಮ ಹಣೆ ಬರಹಕ್ಕೆ ಕಣ್ಣೀರು ಹಾಕ್ತಿದ್ದಾರೆ. ಆಧುನಿಕ ಕೃಷಿ ಮಾಡ್ತಾ ಇದ್ದ ಕೈಗಳು ಇಂದು ವಿಷದ ಬಾಟಲಿ ಹಿಡಿಯುವ ಸ್ಥಿತಿಗೆ ಬಂದಿವೆ ಎಂದರೆ ಅದಕ್ಕಿಂತ ದುರಂತ ಮತ್ತೊಂದಿಲ್ಲ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಯಲ್ಲಿ ವಿಷದ ಬಾಟಲಿ ಹಿಡಿದು ವಿಧಾನಸೌಧ ಮುಂದೆ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳುವ ಎಚ್ಚರಿಕೆ. ಇದು ಬೀದರ್ ಅನ್ನದಾತರ ಆಕ್ರೋಶದ ನುಡಿ. ದಶಕಗಳಿಂದ ಪರಿಹಾರಕ್ಕೆ ಕಾಯ್ತಾ ಇರುವಂತಹ ಕಾರಂಜ ರೈತರ ಕೆಂಗಣ್ಣಿಗೆ ಸರ್ಕಾರ ಗುರಿಯಾಗಿದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಬೇಕೇ ಬೇಕು, ಕಾಲಮಿತಿಯಲ್ಲಿ ಪರಿಹಾರ ಕುಡಿ ಈವರೆಗೆ ಹೋರಾಟ. ಕೋಗಿಲೆ ಅಕ್ರಮ ನಿವಾಸಿಗಳಿಗೆ ಮನೆ, ಬೀದರ್ ರೈತರ ಕೆಂಗಣ್ಣು. ಕಾರಂಜ ಸಂತ್ರಸ್ತರ ಆಕ್ರೋಶ, ಸಾಮೂಹಿಕ ಆತ್ಮಹತ್ಯೆ ಎಚ್ಚರಿಕೆ. ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ. ಇದು ಗಡಿನಾಡು ಬೀದರ್ ಜಿಲ್ಲೆಯ ಕಾರಂಜ ಜಲಾಶಯದ ಸಂತ್ರಸ್ತರ ಆಕ್ರೋಶದ ಕಟ್ಟೆ ಹೊಡೆದ ಕ್ಷಣ. ಸುಮಾರು 14,500 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನ ಜಲಾಶಯಕ್ಕಾಗಿ ತ್ಯಾಗ ಮಾಡಿದ ಈ ರೈತರು ಇಂದು ಬೀದಿಗೆ ಬಂದು ನಿಂತಿದ್ದಾರೆ. ಇಡೀ ಜಿಲ್ಲೆಯ ಬಾಯಾರಿಕೆ ನೀಗಿಸುವಂತ ಈ ಜಲಾಶಯಕ್ಕಾಗಿ ಭೂಮಿ ಕೊಟ್ಟಂತ ರೈತರಿಗೆ ಸರ್ಕಾರ ನೀಡಿದ್ದು ಎಕರೆಗೆ ಕೇವಲ 5,000 ರೂಪಾಯಿ. ಈ ಅಲ್ಪ ಮೊತ್ತದ ಪರಿಹಾರದ ವಿರುದ್ಧ ನ್ಯಾಯಾಲಯದ ಮೊರೆ ಹೋದ ಕೆಲ ರೈತರಿಗೆ ಹೆಚ್ಚಿನ ಪರಿಹಾರ ಸಿಕ್ಕಿದೆ. ಅದೇ ಮಾದರಿಯಲ್ಲಿ ನಮಗೂ ಪರಿಹಾರ ನೀಡಿ ಅಂತ ವರ್ಷಗಳಿಂದ ಹೋರಾಡ್ತಾ ಇದ್ದರೂ ಸರ್ಕಾರ ಮಾತ್ರ ಕಣ್ಮುಚ್ಚಿ ಕುಳಿತಿದೆ. ಬೇಕೇ ಬೇಕು, ಕಾಲಮಿತಿಯಲ್ಲಿ ಪರಿಹಾರ ಕುಡಿ. ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ. ಒಂದೆಡೆ
ದಶಕಗಳಿಂದ ಭೂಮಿ ಕಳೆದುಕೊಂಡು ನ್ಯಾಯಕ್ಕಾಗಿ ಅಲಿತಾ ಇರುವಂತಹ ಈ ರೈತರನ್ನ ಸರ್ಕಾರ ಮರೆತಿದೆ. ಆದರೆ ಇನ್ನೊಂದೆಡೆ ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ನೆಲೆಸಿರುವಂತಹ ನೂರಾರು ಕುಟುಂಬಗಳಿಗೆ ರಾಜಕೀಯ ಒತ್ತಡಕ್ಕೆ ಮಣಿದು ಹೈಟೆಕ್ ಮನೆಗಳನ್ನು ನೀಡಲು ಸರ್ಕಾರ ಮುಂದಾಗಿದೆ. ಸರ್ಕಾರದ ಈ ದ್ವಂದ್ವ ನೀತಿಯೇ ಈಗ ಕಾರಂಜ ರೈತರನ್ನ ರೊಚ್ಚಿಗೆಬ್ಬಿಸಿದೆ. ನಾವು ಕನ್ನಡಿಗರು, ನಿಮ್ಮ ರಾಜ್ಯದವರು, ಮೊದಲು ನಮಗೆ ನ್ಯಾಯ ಕೊಡಿ, ಆಮೇಲೆ ಕೇರಳ ಸರ್ಕಾರದ ಒತ್ತಡಕ್ಕೋ ಅಥವಾ ರಾಜಕೀಯ ಪ್ರೇರಿತವಾಗಿಯೋ ಬೇರೆಯವರಿಗೆ ಮನೆ ಕೊಡಿ ಅಂತ ಸಂತ್ರಸ್ತರು ಖಡಕ್ ಆಗಿ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಾಗ ಇಲ್ಲಿಗಲ್ಲ ಇದರಿಗೆಲ್ಲ ಮನೆ ಕೊಡ್ಲತ್ತೀರಿ, ನಮ್ಗೆಲ್ಲ ಭೂಮಿ ಕಳ್ಕೊಂಡಿದ್ದರಿಗೆ ನೀವು ದುಡ್ಡು ಬಿ ಕೊಡ್ಲತ್ತಿಲ್ಲ, ನಮ್ ಭೂಮಿ ನಮಗ್ ಬಿಡ್ಲತ್ತಿಲ್ಲ, ನಾವು ಹ್ಯಾಂಗ್ ಬದುಕಬೇಕು? ನಾವ್ ದೇಶದ ಮೇಲೆ ನಮಗ್ ನ್ಯಾಯ ಕೊಡ್ರಿ ಸಾಬ್ರ, ಅಂದ್ರೆ ಸತ್ ಹೋಗ್ತಾವ್ ನೋಡ್ರಿ. ಹೊಸ ಮಂದಿನ ಹೆಸರ ಮ್ಯಾಲ ನಾವ್ ಬರ್ದಿಟ್ಟು ನಾವ್ ಸತ್ ಹೋಯ್ತಾವ್ ನೋಡ್ರಿ. ನಾವ್ ರೋಡಿಗೆ ಓಡಾಡ್ತೇವೆ ಸದ್ದ ಯಾವಾಗ ಸಾಯ್ತಾವ್ ಖೂನ ಆಗಲ್ಲ ಅಂತ ತಿಳ್ಕೊರಿ ನೀವು. ಈಗಾಗಲೇ ಸರ್ಕಾರದ ವಿರುದ್ಧ ಸಿಡಿದೆದ್ದಿರುವ ಅನ್ನದಾತರು ರಿಪಬ್ಲಿಕ್ ಕನ್ನಡದ ಮೂಲಕ ಸರ್ಕಾರಕ್ಕೆ ಅಂತಿಮ ಎಚ್ಚರಿಕೆ ನೀಡಿದ್ದಾರೆ. ಕೂಡಲೇ ಕಾರಂಜ ಸಂತ್ರಸ್ತರಿಗೆ ನ್ಯಾಯಯುತವಾಗಿ ಭೂ ಪರಿಹಾರ ಘೋಷಣೆ ಮಾಡದಿದ್ರೆ ಬೆಂಗಳೂರಿನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ರೈತರು ಪಟ್ಟು ಹಿಡಿದಿದ್ದಾರೆ. ಮೊದಲು ನಮಗ್ ಪರಿಗಣನೆ ಮಾಡಬೇಕಂದ್ರೆ ಬಂಗಾರ ಅಂತ ಭೂಮಿಯಿಂದ ನಾವು ಕೊಟ್ಟಿದ್ದೆವು. 14,500 ಎಕರೆ ಜಮೀನು ನಮ್ಮದು ಹೋಗ್ಯದ, ಜಲಾಶಯದಲ್ಲಿ ಹೋಗ್ಯದ. ಮೊದಲು ನಮ್ಮ ಪರಿಗಣನೆ ಮಾಡಬೇಕು, ಆಮೇಲೆ ನಿಮ್ಮಲ್ಲಿ ದುಡ್ಡಿದ್ರೆ ಅವ್ರಿಗೆ ಏನು ಮಾಡಿ ನಮ್ಗೆ ಅದ್ರ ಬಗ್ಗೆ ನಾವು ಬೇಡ ಅಂತ ಇಲ್ಲ. ನಮ್ಮ ಮೊದಲು ಮಾಡಬೇಕು, ಫಸ್ಟ್ ಪ್ರಿಫರೆನ್ಸ್ ನಮಗೆ ಕೊಡಬೇಕಂತ ನಮ್ಮ ಒತ್ತಾಯ ಇದೆ. ಜಿಲ್ಲೆಯ ಜನರ ಬಾಯಾರಿಕೆ ನೀಗಿಸಲು ಸಾವಿರಾರು ಎಕರೆ ಕೃಷಿ ಭೂಮಿಯನ್ನ ರೈತರು ತ್ಯಾಗ ಮಾಡಿದ್ರು. ಅಂದು ಅರೆಬರೆ ಪರಿಹಾರ ನೀಡಿ ರೈತರಿಂದ ಕೈ ತೊಳಿಸಿಕೊಂಡಿದ್ದ ಸರ್ಕಾರ ಇಂದು ಅವರ ಬದುಕಿನ ಬಗ್ಗೆ ಕಿಂಚಿತ್ತು ತಲೆಕೆಡಿಸಿಕೊಳ್ತಿಲ್ಲ. ಫಲವತ್ತಾದ ಭೂಮಿಯಲ್ಲಿ ಚಿನ್ನ ಬೆಳೀತಾ ಇದ್ದ ರೈತರು ಇಂದು ಅದೇ ಜಲಾಶಯದ ದಡದಲ್ಲಿ ನಿಂತು ತಮ್ಮ ಹಣೆ ಬರಹಕ್ಕೆ ಕಣ್ಣೀರು ಹಾಕ್ತಿದ್ದಾರೆ. ಆಧುನಿಕ ಕೃಷಿ ಮಾಡ್ತಾ ಇದ್ದ ಕೈಗಳು ಇಂದು ವಿಷದ ಬಾಟಲಿ ಹಿಡಿಯುವ ಸ್ಥಿತಿಗೆ ಬಂದಿವೆ ಎಂದರೆ ಅದಕ್ಕಿಂತ ದುರಂತ ಮತ್ತೊಂದಿಲ್ಲ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ವಿಷದ ಬಾಟಲಿ ಹಿಡಿದು ವಿಧಾನಸೌಧ ಮುಂದೆ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳುವ ಎಚ್ಚರಿಕೆ. ಇದು ಬೀದರ್ ಅನ್ನದಾತರ ಆಕ್ರೋಶದ ನುಡಿ. ದಶಕಗಳಿಂದ ಪರಿಹಾರಕ್ಕೆ ಕಾಯ್ತಾ ಇರುವಂತಹ ಕಾರಂಜ ರೈತರ ಕೆಂಗಣ್ಣಿಗೆ ಸರ್ಕಾರ ಗುರಿಯಾಗಿದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಬೇಕೇ ಬೇಕು, ಕಾಲಮಿತಿಯಲ್ಲಿ ಪರಿಹಾರ ಕೊಡಿ, ಕೊಡಿ, ಇಲ್ಲಿವರೆಗೆ ಹೋರಾಟ. ಕೋಗಿಲೆ ಅಕ್ರಮ ನಿವಾಸಿಗಳಿಗೆ ಮನೆ, ಬೀದರ್ ರೈತರ ಕೆಂಗಣ್ಣು. ಕಾರಂಜ ಸಂತ್ರಸ್ತರ ಆಕ್ರೋಶ, ಸಾಮೂಹಿಕ ಆತ್ಮಹತ್ಯೆ ಎಚ್ಚರಿಕೆ. ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ. ಇದು ಗಡಿನಾಡು ಬೀದರ್ ಜಿಲ್ಲೆಯ ಕಾರಂಜ ಜಲಾಶಯದ ಸಂತ್ರಸ್ತರ ಆಕ್ರೋಶದ ಕಟ್ಟೆ ಹೊಡೆದ ಕ್ಷಣ. ಸುಮಾರು 14,500 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನ ಜಲಾಶಯಕ್ಕಾಗಿ ತ್ಯಾಗ ಮಾಡಿದ ಈ ರೈತರು ಇಂದು ಬೀದಿಗೆ ಬಂದು ನಿಂತಿದ್ದಾರೆ. ಇಡೀ ಜಿಲ್ಲೆಯ ಬಾಯಾರಿಕೆ ನೀಗಿಸುವಂತ ಈ ಜಲಾಶಯಕ್ಕಾಗಿ ಭೂಮಿ ಕೊಟ್ಟಂತ ರೈತರಿಗೆ ಸರ್ಕಾರ ನೀಡಿದ್ದು ಎಕರೆಗೆ ಕೇವಲ 5,000 ರೂಪಾಯಿ. ಈ ಅಲ್ಪ ಮೊತ್ತದ ಪರಿಹಾರದ ವಿರುದ್ಧ ನ್ಯಾಯಾಲಯದ ಮೊರೆ ಹೋದ ಕೆಲ ರೈತರಿಗೆ ಹೆಚ್ಚಿನ ಪರಿಹಾರ ಸಿಕ್ಕಿದೆ. ಅದೇ ಮಾದರಿಯಲ್ಲಿ ನಮಗೂ ಪರಿಹಾರ ನೀಡಿ ಅಂತ ವರ್ಷಗಳಿಂದ ಹೋರಾಡ್ತಾ ಇದ್ದರೂ ಸರ್ಕಾರ ಮಾತ್ರ ಕಣ್ಮುಚ್ಚಿ ಕುಳಿತಿದೆ. ಬೇಕೇ ಬೇಕು, ಕಾಲಮಿತಿಯಲ್ಲಿ ಪರಿಹಾರ ಕೊಡಿ, ಕೊಡಿ, ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ. ಒಂದೆಡೆ ದಶಕಗಳಿಂದ ಭೂಮಿ ಕಳೆದುಕೊಂಡು ನ್ಯಾಯಕ್ಕಾಗಿ ಅಲಿತಾ ಇರುವಂತಹ ಈ ರೈತರನ್ನ ಸರ್ಕಾರ ಮರೆತಿದೆ. ಆದರೆ ಇನ್ನೊಂದೆಡೆ ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ನೆಲೆಸಿರುವಂತಹ ನೂರಾರು ಕುಟುಂಬಗಳಿಗೆ ರಾಜಕೀಯ ಒತ್ತಡಕ್ಕೆ ಮಣಿದು ಹೈಟೆಕ್ ಮನೆಗಳನ್ನು ನೀಡಲು ಸರ್ಕಾರ ಮುಂದಾಗಿದೆ. ಸರ್ಕಾರದ ಈ ದ್ವಂದ್ವ ನೀತಿಯೇ ಈಗ ಕಾರಂಜ ರೈತರನ್ನ ರೊಚ್ಚಿಗೆಬ್ಬಿಸಿದೆ. ನಾವು ಕನ್ನಡಿಗರು, ನಿಮ್ಮ ರಾಜ್ಯದವರು, ಮೊದಲು ನಮಗೆ ನ್ಯಾಯ ಕೊಡಿ, ಆಮೇಲೆ ಕೇರಳ ಸರ್ಕಾರದ ಒತ್ತಡಕ್ಕೋ ಅಥವಾ ರಾಜಕೀಯ ಪ್ರೇರಿತವಾಗಿಯೋ ಬೇರೆಯವರಿಗೆ ಮನೆ ಕೊಡಿ ಅಂತ ಸಂತ್ರಸ್ತರು ಖಡಕ್ ಆಗಿ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಾಗ ಇಲ್ಲಿಗಲ್ಲ ಇದರಿಗೆಲ್ಲ ಮನೆ ಕೊಡ್ಲತ್ತೀರಿ, ನಮ್ಗೆಲ್ಲ ಭೂಮಿ ಕಳ್ಕೊಂಡಿದ್ದರಿಗೆ ನೀವು ದುಡ್ಡು ಬಿ ಕೊಡ್ಲತ್ತಿಲ್ಲ, ನಮ್ ಭೂಮಿ ನಮಗ್ ಬಿಡ್ಲತ್ತಿಲ್ಲ, ನಾವ್ ಹ್ಯಾಂಗ್ ಬದುಕಬೇಕು? ನಾವ್ ದೇಶದ ಮೇಲೆ ನಮಗ್ ನ್ಯಾಯ ಕೊಡ್ರಿ ಸಾಬ್ರ, ಅಂದ್ರೆ ಸತ್ ಹೋಗ್ತಾವ್ ನೋಡ್ರಿ. ಹೊಸ ಮಂದಿನ ಹೆಸರ ಮ್ಯಾಲ ನಾವ್ ಬರ್ದಿಟ್ಟು ನಾವ್ ಸತ್ ಹೋಯ್ತಾವ್ ನೋಡ್ರಿ. ನಾವ್ ರೋಡಿಗೆ ಓಡಾಡ್ತೇವೆ ಸದ್ದ ಯಾವಾಗ ಸಾಯ್ತಾವ್ ಖೂನ ಆಗಲ್ಲ ಅಂತ ತಿಳ್ಕೊರಿ ನೀವು. ಈಗಾಗಲೇ ಸರ್ಕಾರದ ವಿರುದ್ಧ ಸಿಡಿದೆದ್ದಿರುವ ಅನ್ನದಾತರು ರಿಪಬ್ಲಿಕ್ ಕನ್ನಡದ ಮೂಲಕ ಸರ್ಕಾರಕ್ಕೆ ಅಂತಿಮ ಎಚ್ಚರಿಕೆ ನೀಡಿದ್ದಾರೆ. ಕೂಡಲೇ ಕಾರಂಜ ಸಂತ್ರಸ್ತರಿಗೆ ನ್ಯಾಯಯುತವಾಗಿ ಭೂ ಪರಿಹಾರ ಘೋಷಣೆ ಮಾಡದಿದ್ರೆ ಬೆಂಗಳೂರಿನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ರೈತರು ಪಟ್ಟು ಹಿಡಿದಿದ್ದಾರೆ. ಮೊದಲು ನಮಗ್ ಪರಿಗಣನೆ ಮಾಡಬೇಕಂದ್ರೆ ಬಂಗಾರ ಅಂತ ಭೂಮಿಯಿಂದ ನಾವು ಕೊಟ್ಟಿದ್ದೆವು. 14,500 ಎಕರೆ ಜಮೀನು ನಮ್ಮದು ಹೋಗ್ಯದ, ಜಲಾಶಯದಲ್ಲಿ ಹೋಗ್ಯದ. ಮೊದಲು ನಮ್ಮ ಪರಿಗಣನೆ ಮಾಡಬೇಕು, ಆಮೇಲೆ ನಿಮ್ಮಲ್ಲಿ ದುಡ್ಡಿದ್ರೆ ಅವ್ರಿಗೆ ಏನು ಮಾಡಿ ನಮ್ಗೆ ಅದ್ರ ಬಗ್ಗೆ ನಾವು ಬೇಡ ಅಂತ ಇಲ್ಲ. ನಮ್ಮ ಮೊದಲು ಮಾಡಬೇಕು, ಫಸ್ಟ್
ಫಸ್ಟ್ ಪ್ರಿಫರೆನ್ಸ್ ನಮಗೆ ಕೊಡ್ಬೇಕಂತ ನಮ್ಮ ಒತ್ತಾಯ ಇದೆ. ಜಿಲ್ಲೆಯ ಜನರ ಬಾಯಾರಿಕೆ ನೀಗಿಸಲು ಸಾವಿರಾರು ಎಕರೆ ಕೃಷಿ ಭೂಮಿಯನ್ನ ರೈತರು ತ್ಯಾಗ ಮಾಡಿದ್ರು. ಅಂದು ಅರೆಬರೆ ಪರಿಹಾರ ನೀಡಿ ರೈತರಿಂದ ಕೈ ತೊಳೆಸಿಕೊಂಡಿದ್ದ ಸರ್ಕಾರ ಇಂದು ಅವರ ಬದುಕಿನ ಬಗ್ಗೆ ಕಿಂಚಿತ್ತು ತಲೆಕೆಡಿಸಿಕೊಳ್ತಿಲ್ಲ. ಫಲವತ್ತಾದ ಭೂಮಿಯಲ್ಲಿ ಚಿನ್ನ ಬೆಳೀತಾ ಇದ್ದ ರೈತರು ಇಂದು ಅದೇ ಜಲಾಶಯದ ದಡದಲ್ಲಿ ನಿಂತು ತಮ್ಮ ಹಣೆ ಬರಹಕ್ಕೆ ಕಣ್ಣೀರು ಹಾಕ್ತಿದ್ದಾರೆ. ಆಧುನಿಕ ಕೃಷಿ ಮಾಡ್ತಾ ಇದ್ದ ಕೈಗಳು ಇಂದು ವಿಷದ ಬಾಟಲಿ ಹಿಡಿಯುವ ಸ್ಥಿತಿಗೆ ಬಂದಿವೆ ಎಂದರೆ ಅದಕ್ಕಿಂತ ದುರಂತ ಮತ್ತೊಂದಿಲ್ಲ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.